ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾಧುಳಿ ರಾಜು. ಸ್ನೇಹಿತರೆ, ಕಳೆದ ಒಂದೆರಡು ಮೂರು ದಿನಗಳಿಂದ ಮಂಡ್ಯ ನಗರದಲ್ಲಿ ಒಂದು ದೊಡ್ಡ ಸುದ್ದಿ ಸಂಚಲನ ಮಾಡ್ತಿದೆ. ಅದೇನಪ್ಪ ಅಂದರೆ ಮಂಡ್ಯ ನಗರದಲ್ಲಿ ವರ್ತುಲ ರಸ್ತೆಯ ನಿರ್ಮಾಣಕ್ಕೆ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು 900 ಕೋಟಿ ರೂಪಾಯಿಗೆ ಅನುಮೋದನೆ ಪಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಆ ವರ್ತುಲ ರಸ್ತೆ ಎಲ್ಲಿ ನಿರ್ಮಾಣ ಆಗತ್ತೆ ಅಂಥೇಳಿ ಒಂದು ದೊಡ್ಡ ಚರ್ಚೆ ಆರಂಭ ಆಗಿದೆ. ಈ ವರ್ತುಲ ರಸ್ತೆ ಅನ್ನುವಂಥದ್ದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಇದು 2006ರಲ್ಲಿ ಅಂಬರೀಷ್ ಅವರು ಕೇಂದ್ರದ ಸಚಿವರಾಗಿದ್ದರು. ಮಂಡ್ಯ ಲೋಕಸಭಾ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎಚ್ ಡಿ ರೇವಣ್ಣ ಅವರು ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಹುಟ್ಟಂಥ ಕೂಸಿದು. ಆವತ್ತಿಂದ ಅದು ಜನ್ಮ ತಾಳಲೇ ಇಲ್ಲ, ಬರೀ ಗರ್ಭದಲ್ಲೇ ಇನ್ನೂ ಇತ್ತು. ಈಗ ದಿಢೀರಂತೇಳಿ ಗರ್ಭದಿಂದ ಹೊರಗಡೆ ಬರಲಿಕ್ಕೆ ರೆಡಿ ಆಗುವಂಥ ಸನ್ನಿವೇಶ ಬಂದಿದೆ. ಒಳ್ಳೆಯದು, ವರ್ತುಲ ರಸ್ತೆ ಬೇಕಿತ್ತು ಮಂಡ್ಯಕ್ಕೆ. ಆದರೆ ಈ ವರ್ತುಲ ರಸ್ತೆ ಮಂಡ್ಯದ ಆ ವ್ಯಾಪ್ತಿಯ ಏನು ಜನತೆ ಇದ್ದಾರೆ ಅವ್ರಿಗೆ ವಿಷ ವರ್ತುಲ ಆಗುತ್ತಾ ಅನ್ನುವಂಥ ಒಂದು ಆತಂಕ ಈಗ ಶುರುವಾಗಿದೆ. ಯಾಕಂತಂದರೆ ಆ ರಸ್ತೆ ಉಂಗಳ್ಳಿ ಗೇಟು, ಶ್ರೀನಿವಾಸಪುರ ಗೇಟಿಂದ ಸ್ಟಾರ್ಟ್ ಆಗಿ ಮರ್ಕಾಡದೊಡ್ಡಿ, ಗುತ್ತಲು ಇದು ಸೇರಿದಂತೆ ಈ ವ್ಯಾಪ್ತಿನಲ್ಲಿ ಬರುತ್ತೆ. ಅಂದರೆ ಮಂಡ್ಯ ನಗರದ ದಕ್ಷಿಣ ಭಾಗದಲ್ಲಿ ಆ ರಸ್ತೆ ಬರುತ್ತೆ. ಕಿರ್ಗಂದೂರು ಹತ್ರ ಅಥವಾ ಇಂಟ್ವಾಳ ಹತ್ರ ಹೋಗಿ ಅದು ಬೆಂಗಳೂರು ಮೈಸೂರು ಹೆದ್ದಾರಿಗೆ ಸೇರ್ಪಡೆ ಆಗುತ್ತೆ ಅಂತೇಳಿ 2006ರಲ್ಲಿ ನೀರಾವರಿಯನ್ನು ಸಿದ್ಧಪಡಿಸಿದ್ರು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು. ಈವಾಗ ಅಂದರೆ 21 ವರ್ಷಗಳ ನಂತರ ಕುಮಾರಸ್ವಾಮಿ ಅವರು ಆ ರಸ್ತೆಗೆ ಮರುಜೀವ ಕೊಟ್ಟಿದ್ದಾರೆ. ಆದರೆ ಆ ರಸ್ತೆ ಈ ಹಿಂದೆ ಏನು ನೀಲನಕ್ಷೆ ತಯಾರಾಗಿತ್ತು ಅಲ್ಲೇ ಮಾಡ್ತಾರ ಅಥವಾ ಬೇರೆ ನೀಲನಕ್ಷೆ ತಯಾರಾಗುತ್ತಾ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಹೇಳಿರತಕ್ಕಂಥದ್ದು, ಈ ಹಿಂದೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಒಂದು ಯೋಜನೆಗೆ ಎಷ್ಟು ಬೇಕಾಗುತ್ತೆ ಹಣ ಅಂತ ಹೇಳಿದ್ರು, ಅದು ಸಾಲದಿಲ್ಲ ಅಂತ ಹೇಳಿ 900 ಕೋಟಿ ರೂಪಾಯಿಗೆ ಅನುಮೋದನೆ ಪಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ 900 ಕೋಟಿ ರೂಪಾಯಿನಲ್ಲಿ 550 ಕೋಟಿ ರೂಪಾಯಿ ಭೂ ಸ್ವಾಧೀನಕ್ಕೆ, ಅಂದರೆ ಅಲ್ಲಿ ಯಾರವ್ರಿಗೆ ರೈತರು ತಮ್ಮ ಜಮೀನುಗಳನ್ನ ಕಳ್ಕೊತಾರೆ ಅಥವಾ ಜನತೆ ಮನೆ ಮಠಗಳನ್ನ ಕಳ್ಕೊತಾರೆ ಆ ಜನಗಳಿಗೆ ಪರಿಹಾರ ಕೊಡಲಿಕ್ಕೆ 550 ಕೋಟಿ ರೂಪಾಯಿ. ಇನ್ನು 350 ಕೋಟಿ ರೂಪಾಯಿನಲ್ಲಿ ಆ ರಸ್ತೆ ಕಾಮಗಾರಿ ಮಾಡಲಿಕ್ಕೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಅನುಮೋದನೆ ಪಡ್ಕೊಂಡಿದ್ದಾರೆ. ಸಂತೋಷ, ರಸ್ತೆ ಆಗಬೇಕು. ಆದರೆ ಏನು ಇವಾಗ ಅಂದರೆ ಈ ಹಿಂದೆ ನೀಲನಕ್ಷೆ ಸಿದ್ಧ ಆಗಿತ್ತು, ಆ ಜಾಗದಲ್ಲಿ ರಸ್ತೆ ಮಾಡಲಿಕ್ಕೆ ಹೊರಟ್ರೆ ಸಾಕಷ್ಟು ರೈತರು ಜನತೆ ದೊಡ್ಡ ಸಂಕಷ್ಟಕ್ಕೆ ಸಿಗ್ತಾರೆ. ಮೊದಲೇ ನಿಮ್ಗೆ ಗೊತ್ತಿರಬೇಕು, ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ. ಅದಕ್ಕೆ ಕಾರಣ ಸಾಕಷ್ಟು ನೂರೆಂಟಿರಬಹುದು. ಆದರೆ ಇವತ್ತು ಈ ಬೈಪಾಸ್ ಏನು ವರ್ತುಲ ರಸ್ತೆ ಅಂತಿದೆ, ಈ ರಸ್ತೆ ನಿರ್ಮಾಣಕ್ಕೇನಾದರೂ ಏನು ಕುಮಾರಸ್ವಾಮಿ ಇವಾಗ ನಾನು ಅನುಮೋದನೆಯನ್ನು ಪಡ್ಕೊಂಡು ಬಂದಿದ್ದೀನಿ ಅಂತೇಳಿ ಹೊರಟಿದ್ದಾರೋ ಅದೇ ಜಾಗದಲ್ಲಿ ನಿರ್ಮಾಣ ಆಗತ್ತೆ ಅನ್ನೋದಾದರೆ ತುಂಬ ಜನತೆ ಸಫರ್ ಆಗ್ತಾರೆ, ತುಂಬ ಜನತೆ ಸಂಕಷ್ಟಕ್ಕೆ ಸಿಗ್ತಾರೆ. ಯಾಕಂದರೆ ಆ ಬಹುತೇಕ ಜನತೆ ಅಲ್ಲಿ ಮನೆ ಕಟ್ಟಿರ್ತಕ್ಕಂಥ ಜನತೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರೆ, ಲೈಸೆನ್ಸ್ನ ಪರವಾನಗಿ ಪಡ್ಕೊಂಡೇ ಮನೆ ಕಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ಪರವಾನಗಿ ಕೊಟ್ಟಿರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರ ಇರಬಹುದು ಅಥವಾ ನಗರಸಭೆ ಇರಬಹುದು ಅಥವಾ ಗ್ರಾಮ ಪಂಚಾಯತಿಗಳಿರ್ಬೋದು, ಇವಾಗ ನಾವು ಅದನ್ನು ರಸ್ತೆ ಮಾಡ್ತೀವಿ ಅಂತೇಳಿ ಹೊರಟ್ರೆ ಅದು ದೊಡ್ಡ ಸಂಕಷ್ಟಕ್ಕೆ ಕಾರಣ ಆಗುತ್ತೆ. ಸೊ ಆಮೇಲೆ ಮತ್ತೊಂದು ದೊಡ್ಡ ವಿಚಾರವನ್ನು ನಾವು ಚರ್ಚೆ ಮಾಡೋಕ್ಕಾಗುತ್ತೆ. ವರ್ತುಲ ರಸ್ತೆ ಅಂದರೆ ಏನು? ಈ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಮಂಡ್ಯ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ವರ್ತುಲ ರಸ್ತೆ ಬೇಕಿದೆ ಅಂತೇಳಿ. ಈ ವರ್ತುಲ ರಸ್ತೆ ಮೈಸೂರಿನಲ್ಲೂ ಆಗಿದೆ, ಬೆಂಗಳೂರಿನಲ್ಲೂ ಆಗಿದೆ, ಹಾಸನದಲ್ಲೂ ಆಗಿದೆ, ಇನ್ನೂ ದೊಡ್ಡ ದೊಡ್ಡ ನಗರಗಳಲ್ಲೂ ಆಗಿದೆ. ಅಲ್ಲಿ ಯಾವ್ಯಾವ ಹಂತದಲ್ಲಿ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಯಾಕೆ ಮಂಡ್ಯದ ಜನಪ್ರತಿನಿಧಿಗಳು ಯೋಚನೆ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ. ಈಗ ನೋಡಿ, ಮೈಸೂರು ವರ್ತುಲ ರಸ್ತೆ ಏನಿದೆ, ಇಡೀ ನಗರವನ್ನು ಸುತ್ತಕೊಂಡ್ಬರ್ಬೇಕು ಅಂದ್ರೆ ಕನಿಷ್ಠ 60ರಿಂದ 70 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಆದರೆ ಮಂಡ್ಯದಲ್ಲಿ ಮಾಡ್ತಿರ್ತಕ್ಕಂಥ ವರ್ತುಲ ರಸ್ತೆ ಏನೀಗ ಒಂದು ಸೈಡ್ ಆಲ್ರೆಡಿ ಎಡಭಾಗದಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಆಗಿರ್ತಕ್ಕಂಥ ವರ್ತುಲ ರಸ್ತೆ ಅಂದರೆ ಬೈಪಾಸ್ ರಸ್ತೆ ನಗರದಿಂದ ಕೇವಲ 1-1.5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಾತ್ರ ಇದೆ. ಅದರಿಂದ ಆಚೆಗೆ ಹೋಗೇ ಇಲ್ಲ. ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಹೆಚ್ಚು ಅಂದರೆ 2 ಕಿಲೋಮೀಟರ್ ಹೋಗಿದೆ.
ಇವಾಗ ಏನು ನೀಲನಕ್ಷೆ ಸಿದ್ಧ ಆಗಿದೆ ಮಂಡ್ಯ ಬಲಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ, ಅದು ಕೂಡ ಕೇವಲ 1-1.5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅಷ್ಟೇ ಇದೆ. ಇದು ನಗರದ ಅಭಿವೃದ್ಧಿ ಹೇಗಾಗುತ್ತೆ, ನಗರದ ಬೆಳವಣಿಗೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಒಂದು ಕಡೆ ಈಗಾಗಲಿ ಅದನ್ನ ನಾವು ಬೈಪಾಸ್ ಅಂತ ಅಷ್ಟೇ ಹೇಳ್ಬೋದು, ಅದು ವರ್ತುಲ ರಸ್ತೆ ಅಲ್ಲ. ವರ್ತುಲ ರಸ್ತೆ ಬಗ್ಗೆ ಚರ್ಚೆ ಆರಂಭ ಆದಂಥ ಸಂದರ್ಭದಲ್ಲಿ ಮಂಡ್ಯ ನಗರದ ಸುಮಾರು ಹೆಚ್ಚು ವ್ಯಾಪ್ತಿಯಲ್ಲಿ ಈ ರಸ್ತೆಯನ್ನು ತಗೋಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಬಟ್ ಈಗ ಅದೊಂದು ಬೈಪಾಸ್ ರಸ್ತೆ ಆಗಿರೋದಷ್ಟೇ. ಈಗೇನು ವರ್ತುಲ ರಸ್ತೆ ಅಂತೇಳಿ ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಅವರು, ಮಂಡ್ಯ ಲೋಕಸಭಾ ಸದಸ್ಯರಾದಂಥ ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಇದು ಕೇವಲ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಆದರೆ ಯಾವುದೇ ಕಾರಣಕ್ಕೂ ಮಂಡ್ಯ ನಗರ ಅಭಿವೃದ್ಧಿ ಆಗೋದಿಲ್ಲ. ಜೊತೆಗೆ ಈಗ ಆಗಿರ್ತಕ್ಕಂಥ ಸಮಸ್ಯೆ ಏನಿದೆ ಅಂದ್ರೆ ಮನೆ ಕಟ್ಟಿರೋದಕ್ಕಂತ ತುಂಬಾ ಜನ ಸಫರ್ ಆಗ್ತಾರೆ. ದಯವಿಟ್ಟು ಈ ಸಂಬಂಧಪಟ್ಟಂತೆ ನೀವು ಏಕಾಏಕಿ ನೀವು ಮಾಡಿದಿರಿ, ಮಂಡ್ಯದ ಸಂಸದನಾಗಿರೋದ್ರಿಂದ ನಾನು ಏನೋ ಒಂದು ಋಣ ತೀರಿಸಬೇಕು ಅಂತೇಳಿ ನೀವು ಪ್ರಯತ್ನ ಪಟ್ಟಿದ್ರಿ, ಅದಕ್ಕೆ ನಮ್ದು ವಿರೋಧ ಇಲ್ಲ, ಒಳ್ಳೆಯದೇ. ಆದರೆ ಈ ಸಂಬಂಧ ಏನು ವರ್ತುಲ ರಸ್ತೆಯ ಸಂಬಂಧ ಮಂಡ್ಯ ನಗರದಲ್ಲಿ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡಿ, ಜನಸ್ಪಂದನ ಕಾರ್ಯಕ್ರಮಗಳನ್ನ ಮಾಡಿ, ಜನರ ಅಭಿಪ್ರಾಯಗಳನ್ನ ತಗೊಂಡು ಮುಂದುವರಿಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಈಗ ನೀವೇನು ಈಗ 900 ಕೋಟಿ ರೂಪಾಯಿ ನಾನು ತರ್ತಿದ್ದೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರಿ, ಆ ನಂತರದಲ್ಲಿ ಸಾಕಷ್ಟು ಜನತೆ ಚಿಂತೆಗೀಡಾಗಿದ್ದಾರೆ. ನಿಮಗೆ ಗೊತ್ತಿಲ್ಲ ಈ ವರ್ತುಲ ರಸ್ತೆ ಏನು ಮಂಡ್ಯ ನಗರದ ವರ್ತುಲ ರಸ್ತೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಗೊಂದಲಗಳಾಗಿದೆ ಅಂತೇಳಿ ನಿಮಗೆ ನಾಳೆ ಪ್ರತಿನಿತ್ಯ ಒಂದೊಂದು ವಿಶೇಷ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಗಮನ ತರ್ತೀನಿ ನಾನು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ದಯವಿಟ್ಟು ಗಮನ ಹರಿಸಬೇಕು. ಆಮೇಲೆ ನೀವು ಓಕೆ ಈಗ ಬಿಟ್ಟು ಹೊಸ ನೀಲನಕ್ಷೆನ ಸಿದ್ಧಪಡಿಸ್ತೀವಿ, ಅಲ್ಲೇ ನಾವು ಕಾಮಗಾರಿನ ಮಾಡ್ತೀವಿ, ರಸ್ತೆ ಮಾಡ್ತೀವಿ ಅಂತ ಹೇಳಿ ಹೊರಟರು. ಪರಿಹಾರ ಕೊಡೋದಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕಂತಂದ್ರೆ ಈಗ ಬೆಂಗಳೂರು ಮತ್ತೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೋಸ್ಕರ ಭೂಮಿನ ಸ್ವಾಧೀನಪಡಿಸ್ಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ, ತುಂಬಾ ಜನರಿಗೆ ದೊಡ್ಡ ಅನ್ಯಾಯ ಆಗಿದೆ. ಕೆಲವು ಬಲಾಢ್ಯರು ಶ್ರೀಮಂತರಿಗೆ ತುಂಬಾ ಲಾಭ ಆಗಿದೆ. ಕೇವಲ ಒಂದೇ 1 ಅಡಿ ಅಂತರದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಒಬ್ಬರಿಗೆ 1 ಕೋಟಿ ಸಿಕ್ಕಿದ್ರೆ ಕೆಲವರಿಗೆ ಕೇವಲ 10 ಲಕ್ಷ ಸಿಕ್ಕಿದೆ. ಅದು ಯಾಕೆ ಅಂತಂದ್ರೆ ಅನ್ಯಕ್ರಾಂತ ಇಲ್ಲ ಅಂತ ಹೇಳಿ, ರಿಲೇಷನ್ ಆಗಿಲ್ಲ ಅನ್ನೋ ಒಂದೇ ಕಾರಣದಿಂದ ಅಷ್ಟೊಂದು ಮೋಸ ಆಗಿದೆ. ಆ ಥರದ ದುರಂತಗಳು ಈಗ ಆಗಬಾರ್ದು, ಇವಾಗ ಮಾತ್ರ ಅಲ್ಲ, ಇನ್ನು ಮುಂದೆ ಯಾವತ್ತೂ ಆಗಬಾರ್ದು. ಈ ಸಂಬಂಧ ಕೂಡ ಕೇಂದ್ರದ ಸಚಿವರು, ನಾನು ಜನರ ಪರವಾಗಿ ತುಂಬಾ ಯೋಚನೆ ಮಾಡ್ತೀನಿ, ಜನಕ್ಕೋಸ್ಕರ ಬದುಕ್ತೀನಿ ಅಂತ ತಾವು ಪದೇ ಹೇಳ್ತಿರ್ತೀವಿ. ಈ ಅನ್ಯಾಯವನ್ನ ಯಾವತ್ತೂ ಮುಂದೆ ಆಗದೆ ಇರೋದಕ್ಕೆ ಜೊತೆ ಈಗಲೂ ಆಗದೆ ಇರೋದಕ್ಕೆ ಎಚ್ಚರ ವಹಿಸಬೇಕು. ಎಲ್ಲ ಜನರಿಗೂ ಒಂದೇ ರೀತಿ ನ್ಯಾಯ ಸಿಗ್ಬೇಕು, ಪರಿಹಾರ ಸಿಗ್ಬೇಕು. ರಿಲೇಷನ್ ಆಗಿದೆ, ಆಗಿಲ್ಲ, ರಿಲೇಷನ್ ಯಾಕೆ ಆಗಿಲ್ಲ, ಯಾಕಾಗಲ್ಲ ಅಂತ ನಿಮ್ಗೆ ಗೊತ್ತಿದೆ. ಅದು ಬಲಾಢ್ಯರು ಎಲ್ಲಿ ಬೇಕಾದ್ರೂ ಯಾವುದೇ ಸರ್ಕಾರಿ ಕಟ್ಟಡಗಳಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಂಡ್ ಬರ್ತಾರೆ. ಬಲಾಢ್ಯರು ಅಲ್ಲದೆ ಅವರು ಬಡವರು ಆ ಕೆಲಸನ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಅವರು ಅನ್ಯಾಯಕ್ಕೆ ಸಂಕಷ್ಟಗೊಳಗಾಗ್ತಾರೆ. ಸೊ ಏನು ಈ ಹಿಂದೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಭೂಸ್ವಾಧೀನ ಸಂದರ್ಭದಲ್ಲಿ ಆಗಿದೆ ಅನ್ಯಾಯ, ಅಕ್ರಮ, ಅಂತ ಒಂದು ದುರಂತ ಇಲ್ಲ ಆಗದೆ ಇರೋದಕ್ಕೆ ನಿಮ್ಗೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ. ಅತ್ಯಂತ ಪ್ರಮುಖವಾಗಿ ಈ ಹಿಂದೆ ಏನು ಆಗಿತ್ತು ನೀಲನಕ್ಷೆ, ಅದನ್ನ ಹೊರತುಪಡಿಸಿ ಇನ್ನೂ ಒಂದಷ್ಟು ಹೆಚ್ಚಿನ ವ್ಯಾಪ್ತಿನಲ್ಲಿ ಮಂಡ್ಯ ನಗರದಿಂದ ಕನಿಷ್ಠ 1-3 ಕಿಲೋಮೀಟರ್ ಅಂತರದಲ್ಲಿ ಈ ವರ್ತುಲ ರಸ್ತೆ ಆಗಬೇಕು. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಮತ್ತೊಂದು ವಿಶೇಷ ಮನವಿ ಏನಂತ ಅಂದ್ರೆ, ಮಂಡ್ಯ KM-Doddi ರಸ್ತೆ, ಮಂಡ್ಯದಿಂದ KM-Doddiಗೆ ಕೇವಲ 18 ಕಿಲೋಮೀಟರ್ ದೂರ ಇದೆ. ಅದು ರಾಜ್ಯ ಹೆದ್ದಾರಿ ಅಂತೇಳಿ ದಾಖಲೆಗಳಲ್ಲಿದೆ, ಆದರೆ ಅದು ಜಿಲ್ಲಾ ಹೆದ್ದಾರಿಯ ಮಟ್ಟಕ್ಕೂ ಇಲ್ಲ. ಆ ರಸ್ತೆಯಲ್ಲಿ ಪ್ರತಿನಿತ್ಯ ವಾಹನಗಳ ಸಂಚಾರ ದಟ್ಟಣೆ ತುಂಬಾ ಜಾಸ್ತಿ ಆಗ್ತಿದೆ. ಜೊತೆಗೆ ಅಪಘಾತಗಳ ಸಂಖ್ಯೆ ಕೂಡ ದಿನೇ ಹೆಚ್ಚಳ ಆಗ್ತಿದೆ. ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊತಿದ್ದಾರೆ. ಹಾಗಾಗಿ ಅದು ರಾಜ್ಯ ಹೆದ್ದಾರಿ ಆಗತ್ತೆ ಅಂತೇಳಿ ಅಲ್ಲಿಯ ಸ್ಥಳೀಯ ಜನತೆ ಮುಂಜಾಗ್ರತೆಯಿಂದ ತಮ್ಮ ಕಟ್ಟಡಗಳು ಅಥವಾ ಇನ್ನೊಂದು ಏನೇನೇ ಇದ್ರು ಅಂತರನ ಕಾಯ್ಕೊಂಡು ನಿರ್ಮಾಣ ಮಾಡ್ತಿದ್ದಾರೆ. ಕೆಲವು ಜನ ಬಂಡಿ ಧೈರ್ಯದಿಂದ ಕೆಲಸನ ಮಾಡ್ತಿದ್ದಾರೆ. ಸೊ ಆ ರೀತಿ ಸಮಸ್ಯೆ ಆಗಬಾರ್ದು, ಮುಂದೆ ನಷ್ಟ ಆಗಬಾರ್ದು ಅನ್ನೋ ಯೋಚನೆಯಿಂದ ದಯವಿಟ್ಟು ಆ ರಸ್ತೆಯನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಈಗ ಮತ್ತಷ್ಟು ಜೀವರ್ಗಿ ರಸ್ತೆ, ಇನ್ನು ಪಾಂಡವಪುರ ಮೇಲ್ಕೋಟೆ ಕ್ಷೇತ್ರದ ರಸ್ತೆಯನ್ನು ಕೂಡ ಮೇಲ್ದರ್ಜೆಗೇರಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಈ ರಸ್ತೆ ಕೂಡ ಒಂದು ಪ್ರಮುಖವಾದಂಥ ರಸ್ತೆ. ಯಾಕಂದ್ರೆ ಮಂಡ್ಯದಿಂದ ಮೇಲ್ಕೋಟೆ
ಹೋಗೋ ರಸ್ತೆ ಕೂಡ ಸಮಸ್ಯೆಯಲ್ಲಿದೆ. ಆ ರಸ್ತೆ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ಈ ಮಂಡ್ಯ KMDOಡಿ ರಸ್ತೆ ಏನಿದೆ ಇದು ಮಳವಳ್ಳಿ, ಕೊಳ್ಳೇಗಾಲ, ಮಲೈ ಮಹದೇಶ್ವರಂ ಬೆಟ್ಟ ಸೇರಿದಂತೆ ಹಲವಾರು ಪ್ರಮುಖ ತಾಣಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿದೆ. ಈ ರಸ್ತೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ. ಜೊತೆಗೆ ಮಂಡ್ಯದಿಂದ ಇನ್ನೂ ಕೆಲವಾರು ರಸ್ತೆಗಳು ಸಾಕಷ್ಟು ಗ್ರಾಮಗಳಿಗಿಂತ ಕೀಳಾಗಿ ರಸ್ತೆಗಳಿದೆ. ಈ ರಸ್ತೆಗಳ ಬಗ್ಗೆ ಕೂಡ ಹೆಚ್ಚು ಗಮನ ಹರಿಸಬೇಕು. ಮತ್ತೊಂದು ದುರಂತ ಅಂತ ಇಲ್ಲಿ ಹೇಳಬೇಕಾಗತ್ತೆ, ಮದ್ದೂರಿಂದ ಮಳವಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ರಾಜ್ಯ ಹೆದ್ದಾರಿ ಆಗಿದೆ. ಅಲ್ಲಿ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಆ ರಸ್ತೆಯ ಬಗ್ಗೆ ಆ ರಸ್ತೆಯಲ್ಲಿ ಅಪಘಾತಗಳನ್ನ ತಪ್ಪಿಸ್ಲಿಕ್ಕೆ ಏನೀಗ ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅಪಘಾತಗಳನ್ನು ತಪ್ಪಿಸ್ಲಿಕ್ಕೆ ಕ್ರಮ ಕೈಗೊಂಡಿದ್ದಾರೋ ಅದೇ ನಿಟ್ಟಿನಲ್ಲಿ ಆ ರಸ್ತೆಯಲ್ಲಿ ನಡೀತಕ್ಕಂಥ ಅಪಘಾತಗಳನ್ನ ತಪ್ಪಿಸ್ಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಹೆಚ್ಚು ಗಮನ ಹರಿಸಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ. ನಾನು ಮೊದಲೇ ಹೇಳಿದೆ, ಒಂದು ಮಂಡ್ಯ ಮತ್ತು KMDOಡಿ ರಸ್ತೆ, ಈ ರಸ್ತೆಗೆ ಈ ರಸ್ತೆ ಮೂರು ಕ್ಷೇತ್ರಗಳಿಗೆ ಸಂಬಂಧಪಡುತ್ತೆ. ಒಂದು ಮಂಡ್ಯ ಕ್ಷೇತ್ರ, ಮತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಮತ್ತು ಮದ್ದೂರು ಕ್ಷೇತ್ರ. ಈ ಮೂರು ಕ್ಷೇತ್ರದ ಶಾಸಕರು ಆ ರಸ್ತೆಗೆ ಬರ್ತಾರೆ. ಜೊತೆಗೆ ವಿಧಾನ ಪರಿಷತ್ನ ಇಬ್ಬರು ಸದಸ್ಯರು ಬರ್ತಾರೆ, ಒಬ್ಬರು ಮಧು ಜಿ ಮಾದೇಗೌಡ ಮತ್ತು ದಿನೇಶ್ ಗುಡಿಗೌಡರು. 5 ಜನರಾದರು. ಜೊತೆಗೆ ಸಂಸದರು, ಅವರು ಈಗ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಹೊಣೆಗಾರಿಕೆ ಇರುತ್ತೆ. ಸೊ ಎಲ್ಲರೂ ಸೇರಿ ಆ ರಸ್ತೆಯಲ್ಲಿ ದಿನೇ ದಿನ ನಡೀತಿರ್ತಕ್ಕಂಥ ಅಪಘಾತಗಳನ್ನ ತಪ್ಪಿಸ್ಲಿಕ್ಕೆ ತತ್ಕ್ಷಣ ಒಂದು ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಶೇಷ ವರದಿಗಳನ್ನ ಗಮನಿಸಿ. ಜೊತೆಗೆ ನಮ್ಮ ಬೆಂಬಲಿಸಿ. ನಿಮ್ಮ ವ್ಯಾಪ್ತಿನಲ್ಲಿ ಏನೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತನ್ನಿ. ಸ್ಕ್ರೀನ್ ಮೇಲೆ ನಮ್ಮ ಮೊಬೈಲ್ ನಂಬರ್ಗಳು ಬರ್ತಿದೆ, ಅಲ್ಲಿಗೆ ನೀವು ಕಾಲ್ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಜೊತೆಗೆ ಜಾಹೀರಾತುಗಳನ್ನ ಕೊಡಲಿಕ್ಕೆ ಕೂಡ ನಮ್ಮನ್ನು ಸಂಪರ್ಕಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.